ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ನಮ್ಮ ಮುಂಡ್ಲಿ ಡ್ಯಾಮಿಂದ ದಿನಕ್ಕೆ ನಾವು 3.5 MLD ನೀರು ಈಗಾಗಲೇ ಸರಬರಾಜು ಮಾಡ್ತಾ ಇದ್ದೇವೆ. ನಮ್ಮ ಪೇಟೆ ವ್ಯಾಪ್ತಿಯಲ್ಲಿ ನಾವು ಬೆಳಿಗ್ಗೆನೂ ಮತ್ತು ಸಾಯಂಕಾಲ 2 ಹೊತ್ತಲ್ಲಿಯೂ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಈಗ ನಮ್ಮ ಮುಂಡ್ಲಿ ಡ್ಯಾಮಲ್ಲಿ ನೀರಿನ ಸ್ವಲ್ಪ ಅಭಾವ ಕಾಣ್ತಾ ಉಂಟು, ಸ್ವಲ್ಪ ಅದರದ್ದು ಮಟ್ಟ ಕೆಳಗೆ ಹೋಗ್ತಾ ಉಂಟು. ಹಾಗಾಗಿ ನಾವು ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ನಾವು ಒಂದೇ ಹೊತ್ತಿನಲ್ಲಿ ನಾವು ನೀರನ್ನು ಸರಬರಾಜು ಮಾಡ್ತೇವೆ. ಹಾಗೂ ನಾವು ಈಗಾಗಲೇ ಬಂಗ್ಲಗುಡ್ಡೆ ಸೈಡಲ್ಲಿ ಈಗಾಗಲೇ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂಥದ್ದು, ಅದು ರುಟೀನ್ ಅದೇ ರೀತಿ ಹೋಗುತ್ತೆ. ಪೇಟೆಯಲ್ಲಿ ಮಾತ್ರ ನಾವಿನ್ನು ಒಂದೇ ಹೊತ್ತು ಕೊಟ್ಟು ಸ್ವಲ್ಪ ಜನರು ನಮಗೆ ಸಹಕರಿಸಬೇಕು. ಯಾಕೆಂದರೆ ಮಳೆ ಬಂದರೆ ಏನಾದರೂ ನಮಗೆ ಸಮಸ್ಯೆ ಆಗಲಿಕ್ಕಿಲ್ಲ, ಇಲ್ಲದಿದ್ದರೆ ಈ ಮಂತ್ ಕೊನೆ ತನಕ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಆದ್ರೂ ಜನ ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಯಾಕೆಂದರೆ ಪೈಪನ್ನು ಓಪನ್ ಆಗಿ ಇಡುವಂಥದ್ದು ಅಥವಾ ಗಿಡಗಳಿಗೆ ಹಾಕುವಂಥದ್ದು ಸ್ವಲ್ಪ ಮಿತವಾಗಿ ಬಳಸಬೇಕಂತ ನಾನು ಎಲ್ಲ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಎಲ್ಲರ ನಾನು ಒಂದು ವಿನಂತಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ನೀರನ್ನು ಸ್ವಲ್ಪ ಜಾಗೃತೆ ಆಗಿ ಬಳಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ನಮ್ಮಲ್ಲಿ ಈಗ ಟ್ಯಾಂಕರ್ ಸಪ್ಲೈ ಲಾಸ್ಟ್ ಟೈಮ್ ಏನು ಮಾಡಿದ್ದೇವೆ, ನಮ್ಮಲ್ಲಿಯೇ ಟ್ಯಾಂಕರಿಗೆ ನಾವು ಟೆಂಡರ್ ಹಾಕಿ ಸರಬರಾಜು ಮಾಡಿದ್ದೇವೆ. ಈ ಸಲ ಕಾರ್ಕಳ ಬರ ಡಿಕ್ಲೇರ್ ಆಗಿರುವುದರಿಂದ ತಹಶೀಲ್ದಾರ್ ಹಂತದಲ್ಲಿ ನಾವೀಗಾಗಲೇ ಟೆಂಡರ್ ಅನ್ನು ಆಹ್ವಾನಿಸಿದ್ದೇವೆ. ಹಾಗೂ ಈಗ ಕೆಲವರು ಟೆಂಡರ್ ಯಾರು ಹಾಕದ ಕಾರಣ ಇನ್ನು ನಾವು ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಯಾರಲ್ಲೆಲ್ಲ ಟ್ಯಾಂಕರ್ಸ್ ಉಂಟು ಅಂಥವರು ನಮಗೆ ಸಹಕಾರ ಕೊಟ್ಟು ನೀರು ಸರಬರಾಜು ಮಾಡಲಿಕ್ಕೆ ಅವರು ನಮ್ಮೊಂದಿಗೆ ಕೈ ಜೋಡಿಸ್ಬೇಕಂತ ಎಲ್ಲ ನಮ್ಮ ಯಾರೆಲ್ಲ ಟ್ಯಾಂಕರ್ ಓನರ್ಸ್ ಇದ್ದಾರೆ ಅವರ ಹತ್ರ ಸಹ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೆ. ನಮ್ಮಲ್ಲಿ ಮುಂಡ್ಲಿ ಡ್ಯಾಮಲ್ಲಿ ಈಗ ನೀರು ಸ್ವಲ್ಪ ಕೆಳಮಟ್ಟಕ್ಕೆ ಹೋದ್ರೂ ಮುಂದಿನ ದಿನದಲ್ಲಿ ನಮಗೆ ರಾಮ್ ಸಮುದ್ರದಲ್ಲಿ ಈಗ ಬೇಕಾದಷ್ಟು ನೀರು ಉಂಟು. ಆದರೆ ಒಂದೇ ಒಂದು ಸಮಸ್ಯೆ ಹೇಳಿದರೆ, ನಾವು ರಾಮ್ ಸಮುದ್ರದಿಂದ ನಾವು ನೀರು ಸರಬರಾಜು ಮಾಡುವಾಗ ನಮ್ಮ ಪಂಪಿದು ಒಂದು HP ಸ್ವಲ್ಪ ಕಡಿಮೆ ಇರೋದ್ರಿಂದ ಮುಂಡ್ಲಿ ಡ್ಯಾಮಿನಲ್ಲಿ ನಾವು ಹೇಗೆ ಸಪ್ಲೈ ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ನಮಗೆ ರಾಮ್ ಸಮುದ್ರದ ನೀರನ್ನು ಸಪ್ಲೈ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಜನ ಸ್ವಲ್ಪ ನಮಗೆ ಕೋಆಪರೇಟ್ ಮಾಡಬೇಕು. ಯಾಕೆಂದರೆ ಒಂದೇ ರೀತಿಯಲ್ಲಿ ರಾಮ್ ಸಮುದ್ರದ್ದು ಹಾಗೂ ಮುಂಡ್ಲಿ ಡ್ಯಾಮಿದು ನೀರು ಒಂದೇ ರೀತಿ ಕೊಡಲಿಕ್ಕೆ ಬರುವುದಿಲ್ಲ. ನೀರುಂಟು ನಮ್ಮಲ್ಲಿ, ಜನ ಸಹಕರಿಸಬೇಕು ಅಂತ ನಾನು ಎಲ್ಲರ ಹತ್ರ ವಿನಂತಿಸ್ತೇನೆ.